ಅನುದಾನದ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ ಇರುವಂತ ಅಸಮಾಧಾನವನ್ನ ತಣಿಸೋದಕ್ಕೆ ಕೊನೆಗೂ ಕೂಡ ರಾಜ್ಯ ಸರ್ಕಾರ ಮುಂದಾಗಿದೆ. ಕಾಂಗ್ರೆಸ್ ಶಾಸಕರ ಕ್ಷೇತ್ರಗಳಿಗೆ ವಿಶೇಷ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ. ಕೈ ಶಾಸಕರ ಕ್ಷೇತ್ರಗಳಿಗೆ 50 ಕೋಟಿ ರೂಪಾಯಿ ವಿಶೇಷ ಅನುದಾನ ರಿಲೀಸ್ ಆಗಿದೆ. ಕ್ಷೇತ್ರವಾರು 50 ಕೋಟಿ ಅನುದಾನ ಬಿಡುಗಡೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತೆ ರಸ್ತೆ ಸೇತುವೆಗಳ ನಿರ್ಮಾಣಕ್ಕಾಗಿ ಅನುದಾನ ಬಿಡುಗಡೆಯಾಗಿದೆ ಮತ್ತು ಬೇರೆ ಬೇರೆ ಕಾಮಗಾರಿಗಳಿಗೋಸ್ಕರ ಒಟ್ಟು 50 ಕೋಟಿಯ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ. ಸುರ್ಜೇವಾಲಾ ಮುಂದೆ ಅನುದಾನದ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಶಾಸಕರು. ಸದ್ಯ ಹಣಕಾಸು ಸಚಿವರು ಆಗಿರುವಂತ ಸಿದ್ದರಾಮಯ್ಯ ಅನುದಾನ ರಿಲೀಸ್ ಮಾಡಿದ್ದಾರೆ ಕೆಲ ಶಾಸಕರ ಕ್ಷೇತ್ರಗಳಿಗೆ. ಈಗ ನೀವು ನೋಡ್ತಾ ಇರುವಂತಹ ಡಾಕ್ಯುಮೆಂಟ್ ಏನಿದೆ, ಇದು ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರಕ್ಕೆ ರಿಲೀಸ್ ಆಗಿರುವಂತಹ 50 ಕೋಟಿಯ ವಿವರ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರಕ್ಕೆ ರಿಲೀಸ್ ಆಗಿರುವಂತಹ 50 ಕೋಟಿ ಅನುದಾನದ ಡಾಕ್ಯುಮೆಂಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಅದರಲ್ಲಿ 37 ಕೋಟಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತೆ, 12.5 ಕೋಟಿ ಉಳಿದ ಕಾಮಗಾರಿಗಳನ್ನು ನಡೆಸೋದಕ್ಕೆ ವಿಶೇಷ ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಿಲೀಸ್ ಮಾಡಿದ್ದಾರೆ. ಒಟ್ಟು 50 ಕೋಟಿಯ ವಿಶೇಷ ಅನುದಾನ. ಡಾಕ್ಯುಮೆಂಟ್ ಗಮನಿಸ್ತಾ ಇದ್ದೀರಿ, ಇದು ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಡಾಕ್ಯುಮೆಂಟ್. ಇದು 37.5 ಕೋಟಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತ ಕಾಮಗಾರಿ ಅಥವಾ ಸೇತುವೆ, ರಸ್ತೆ ಇಂಥದ್ದನ್ನ ಮಾಡೋದಕ್ಕೆ ಮತ್ತು ಶಾಸಕರ ವಿವೇಚನೆಯನ್ನ ಬಳಸಿ ಮಾಡಲಾಗುವಂತ ಕಾಮಗಾರಿಗೆ 12.5 ಕೋಟಿ. ಸೊ ಇಷ್ಟು ರಿಲೀಸ್ ಆಗಿದೆ. ಒಟ್ಟು 50 ಕೋಟಿ ಪ್ರದೀಪ್ ಈಶ್ವರ್ ಅವರ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ರಿಲೀಸ್ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿ. ಹರೀಶ್, ಪ್ರದೀಪ್ ಈಶ್ವರ್ ಅವರ ಕ್ಷೇತ್ರಕ್ಕೆ ರಿಲೀಸ್ ಆಗಿರುವಂತಹ ದಾಖಲೆಗಳನ್ನು ಗಮನಿಸ್ತಾ ಇದ್ದೀವಿ. ಒಟ್ಟು ಎಷ್ಟು ಶಾಸಕರಿಗೆ ಈ ರೀತಿ ವಿಶೇಷ ಅನುದಾನವನ್ನ ಘೋಷಣೆ ಮಾಡಲಾಗಿದೆ ಅಥವಾ ರಿಲೀಸ್ ಮಾಡಲಾಗಿದೆ? ರಕ್ಷಿತ್, ಬಹಳ ಮುಖ್ಯವಾಗಿರುವಂಥದ್ದು ಇತ್ತೀಚೆಗಷ್ಟೇ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ಶಾಸಕರ 1-to-1 ಸಭೆ ನಡೆದಿತ್ತು. ಆ ಒಂದು ಸಂದರ್ಭದಲ್ಲಿ ಶಾಸಕರು ನೇರವಾಗಿ ಕೂಡ ಅನುದಾನಕ್ಕೆ ಸಂಬಂಧಪಟ್ಟಂಗೆ ಅಸಮಾಧಾನವನ್ನು ಕೂಡ ಹೊರಹಾಕಿದ್ರು. ಇದ್ರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಷದ ಕ್ಷೇತ್ರವಾರು 50 ಕೋಟಿ ರೂಪಾಯಿಗಳನ್ನು ಕೂಡ ಈಗ ಬಿಡುಗಡೆ ಮಾಡಿ ಆದೇಶ ಹೊರಡಿಸಿರುವಂಥದ್ದು. 50 ಕೋಟಿ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಎಲ್ಲ ಶಾಸಕರಿಗೆ, ಅಂದರೆ ಕಾಂಗ್ರೆಸ್ ಪಕ್ಷದ ಶಾಸಕರಿಗೆ ಬಿಡುಗಡೆ ಮಾಡಿರುವಂಥದ್ದು. ಒಂದು ಹಂತದಲ್ಲಿ ಕೂಡ ಅಸಮಾಧಾನಗೊಂಡಿರುವಂಥ ಶಾಸಕರನ್ನ ಸಮಾಧಾನಪಡಿಸುವಂಥ ಪ್ರಯತ್ನದ ಭಾಗವಾಗಿ ಈಗ ಮೊದಲ ಹಂತವಾಗಿ ಕೂಡ 50 ಕೋಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಏನು ಸುರ್ಜೇವಾಲಾ ಅವರು ಮೀಟಿಂಗ್ ಅನ್ನು ಮಾಡಿದ್ದಾರೆ, ಅದ್ರ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೇ ತಿಂಗಳ 30-31ನೇ ತಾರೀಕು 2 ದಿನಗಳ ಕಾಲ ಶಾಸಕರ ಸಭೆಯನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಮಾಹಿತಿ ಲಭ್ಯ ಆಗಿದೆ. ಸುರ್ಜೇವಾಲಾ ಅವರು ಭೇಟಿ ಮಾಡಿ 3 ದಿನಗಳ ಕಾಲ 100ಕ್ಕೆ ಹೆಚ್ಚು ಶಾಸಕರ ಜೊತೆ ಮೀಟಿಂಗ್ ಅನ್ನು ಮಾಡಿದ್ರು, ಶಾಸಕರ ಅಹವಾಲನ್ನು ಆಲಿಸಿದ್ರು. ಸರ್ಕಾರ ಜೊತೆಗೆ ಪಕ್ಷದ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳನ್ನ ಪಡೆಯುವಂತ ಒಂದು ಪ್ರಯತ್ನ ಮಾಡಿದ್ರು. ಜೊತೆಗೆ ಶಾಸಕರ ಅಸಮಾಧಾನಕ್ಕೆ ಸಂಬಂಧಪಟ್ಟಂಗೆ ಅನುದಾನಕ್ಕೆ ಏನು ಅಸಮಾಧಾನ ಇದೆ ಅದರ ಸಂಪೂರ್ಣ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು. ಅದಾದ ನಂತರ ಸಂಪೂರ್ಣ ಮಾಹಿತಿಯನ್ನ ಸಿಎಂ ಮತ್ತೆ ಡಿಸಿಎಂ ಅವರ ಗಮನಕ್ಕೆ ತಂದಿದ್ರು. ಯಾವ್ಯಾವ ಶಾಸಕರ ಬೇಡಿಕೆಗಳು ಏನೇನಿದೆ ಅನ್ನುವಂತ ಮಾಹಿತಿಗಳನ್ನ ಅವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡಿದ್ರು. ಅದ್ರ ಜೊತೆಗೆ ಮುಖ್ಯವಾಗಿರುವಂಥದ್ದು, ಬಹುತೇಕ ಶಾಸಕರ ಬೇಡಿಕೆ ಇರುವಂಥದ್ದು ಅನುದಾನದ ಕೊರತೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಂತಿಮವಾಗಿ ತಮ್ಮ ಪಕ್ಷದ ಶಾಸಕರಿಗೆ 50 ಕೋಟಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಜೊತೆಗೆ ಇದೇ ತಿಂಗಳ 30 ಮತ್ತು 31ನೇ ತಾರೀಕು 2 ದಿನಗಳ ಕಾಲ ಕ್ಷೇತ್ರವಾರು, ಅಂದ್ರೆ ಕ್ಷೇತ್ರವಾರು ಎಲ್ಲ ಶಾಸಕರನ್ನ ಕರೆದು ಅವರ ಸಮಸ್ಯೆಗಳನ್ನ ಆಲಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.